ಜೂನ್ ತಿಂಗಳಲ್ಲಿ ರಾಜ್ಯದಲ್ಲಿ ಬರ ಆವರಿಸಿತ್ತು. ಕೆಆರ್ಎಸ್ ಡ್ಯಾಮ್ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಮುಂದೆ ಹೆಂಗಪ್ಪ ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು. ಒಂದೇ ಒಂದು ತಿಂಗಳ ಮಳೆ ಕೆಆರ್ಎಸ್ ಸೇರಿದಂತೆ ರಾಜ್ಯದಲ್ಲಿರುವಂತಹ ಬಹುತೇಕ ಜಲಾಶಯಗಳನ್ನು ಭರ್ತಿಯಾಗುವಂತೆ ಮಾಡಿದೆ. ನೋಡಿ, ಈಗ ಕಬಿನಿ ಕೆಆರ್ಎಸ್ ಜಲಾಶಯದಿಂದ ಹೊರಹರಿವು ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಕ್ಷಣಕ್ಕೂ ಕೂಡ ಕಾವೇರಿ ಕೊಳ್ಳದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹಳೆಹಂಪಾಪುರ ಗ್ರಾಮದ 100 ಎಕರೆಯ ಜಮೀನೇನಿದೆ ಸಂಪೂರ್ಣವಾಗಿ ಜಲಾಹುತಿಯಾಗಿದೆ. ಭತ್ತ, ಕಬ್ಬು, ಬಾಳೆ, ತೆಂಗು ಬೆಳೆಗಳು ನೀರಿನಲ್ಲಿ ಹೋಮವಾಗಿದೆ. ಇತ್ತ ನದಿ ಪಾತ್ರದ ಜನರಲ್ಲಿ ಮನೆ ಮುಳುಗಡೆಯಾಗುವಂತಹ ಆತಂಕ ಹೆಚ್ಚಾಗಿದೆ. ಇತ್ತ ಜಿಲ್ಲಾಡಳಿತ ಕೂಡ ಎಚ್ಚರಿಕೆ ಕೊಡುತ್ತಿದೆ. ಆದರೆ ಗೋಶಾಲೆ, ಕಾಳಜಿ ಕೇಂದ್ರವನ್ನು ಆರಂಭಿಸಿಲ್ಲ. ಜಾನುವಾರುಗಳನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂದರೆ ಅದು ಹೇಗೆ ಅಂಥೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಅಂಥೇಳಿ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಒಂದು ವಾಕ್ಥ್ರೋ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಅರಣ್ಯ ಗ್ರಾಮ ಪಂಚಾಯಿತಿ ಪ್ರಕಟಣೆ. ಗ್ರಾಮಸ್ಥರಿಗೆ ತಿಳಿಸುವುದೇನೆಂದರೆ, ಈ ರಾತ್ರಿ 1 ಲಕ್ಷ ಕ್ಯೂಸೆಸ್ ರಿಂದ 1.5 ಲಕ್ಷ ಕ್ಯೂಸೆಸ್ ನೀರನ್ನು ಕೆಆರ್ಎಸ್ ಜಲಾಶಯದಿಂದ ನದಿಗೆ ಬಿಡಲಾಗುತ್ತಿದ್ದು, ರೈತರ ಜೀವನಾಡಿ ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯದಿಂದ ಇದೀಗ ಅಧಿಕ ಪ್ರಮಾಣದ ಹೊರಹರಿವು ಬಿಡ್ತಾ ಇರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಭಾಗದ 9 ಗ್ರಾಮಗಳಲ್ಲಿ ಒಂದು ಪ್ರವಾಹದ ಭೀತಿ ಎದುರಾಗಿದೆ ಅಂತ ಹೇಳ್ಬೋದು. ಅಲ್ಲದೆ ಈಗಾಗಲೇ 1,10,000ಕ್ಕೂ ಹೆಚ್ಚು ಒಂದು ಕ್ಯೂಸೆಕ್ಸ್ ನೀರು ಹೊರ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲ ಭಾಗದಲ್ಲಿ ಇರ್ತಕ್ಕಂಥ ಒಂದು ಜಮೀನುಗಳು ಕೂಡ ಒಂದು ಜಲಾವೃತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಿಮ್ಮ ದೃಶ್ಯಗಳು ಕೂಡ ಗಮನಿಸ್ಬೋದು. ಇದೀಗ ನಾನು ಕೊಳ್ಳೇಗಾಲ ತಾಲೂಕಿನ ಹಳೆಯ ಹಂಪಾಪುರ ಗ್ರಾಮದಲ್ಲಿದ್ದೀನಿ. ನೀವು ಎಷ್ಟೇ ಕಣ್ಣಾಯಿಸಿದ್ರು ಕೂಡ ಅಷ್ಟು ಪ್ರಮಾಣದ ನೀರು ಈಗಾಗಲೇ ಜಮೀನುಗಳಿಗೆ ನುಗ್ಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದು ಪ್ರತಿ ವರ್ಷ ಕೂಡ ಆಗ್ತಕ್ಕಂಥ ಒಂದು ಪರಿಸ್ಥಿತಿ. ಅಂದರೆ ಕಬಿನಿ ಮತ್ತು ಕೆಆರ್ಎಸ್ ನಿಂದ 1.5 ಲಕ್ಷ ಅಥವಾ 2 ಲಕ್ಷಕ್ಕೂ ಹೆಚ್ಚು ಒಂದು ನೀರನ್ನು ಹೊರ ಬಿಟ್ಟರೆ ಇಲ್ಲಿನ 9 ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ತವೆ ಅಂತ ಹೇಳ್ಬೋದು. ಇದೀಗ 1,10,000 ಕ್ಯೂಸೆಕ್ಸ್ ಅಷ್ಟು ಒಂದು ನೀರು ಹೊರ ಬಿಟ್ಟಿರ್ತಕ್ಕಂಥದ್ದು. ಇದರ ಪರಿಣಾಮವಾಗಿ ಹಳೆಯ ಹಂಪಾಪುರ ಗ್ರಾಮದ 106 ಎಕರೆ ಜಮೀನು ಒಂದು ಜಲಾವೃತವಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಬ್ಬು, ಬಾಳೆ ಹಾಗೂ ತೆಂಗು ಕೂಡ ಒಂದು ಜಲಾವೃತವಾಗಿರ್ತಕ್ಕಂಥದ್ದು. ಮತ್ತೆ ಯಾರು ಕೂಡ ರೈತರು ಒಂದು ಜಮೀನುಗಳಿಗೆ ಒಂದು ತೆರಳದಂತ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ನದಿ ಪಾತ್ರದ ಜನರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ಒಂದು ಜಮೀನುಗಳ ಹತ್ರ ತೆರಳಬಾರ್ದು, ಮತ್ತೆ ನದಿ ಹತ್ರ ಕೂಡ ಯಾರು ಇಳಿಯಬಾರ್ದು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ಗ್ರಾಮಗಳಲ್ಲಿ ಮುನ್ನೆಚ್ಚರಿಕೆ ಕೊಡುವಂತ ಜೊತೆಗೆ ಒಂದು ಈಗಾಗಲೇ ಬೇಕಾದಂತ ಒಂದು ಅಗತ್ಯ ಸಿದ್ಧತೆಗಳನ್ನು ಕೂಡ ಕೈಗೊಳ್ಳತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ರೈತರಿಗೆ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಆದ್ರೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿದಂತ ಪರಿಣಾಮ ಈಗ ಮತ್ತೆ ಒಂದು ಪ್ರವಾಹ ಭೀತಿ ಎದುರಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಮತ್ತೆ ಮುಂದುವರಿತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಕೆಆರ್ಎಸ್ ಮತ್ತೆ ಕಬಿನಿ ಒಂದು ಜಲಾಶಯದಿಂದ ಎಷ್ಟು ಪ್ರಮಾಣದಲ್ಲಿ ಒಂದು ಹೊರ ಹರಿವು ಹೆಚ್ಚಾಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಒಂದು ಗ್ರಾಮದಲ್ಲಿ ಒಂದು ಆತಂಕ ಎದುರಾಗುತ್ತೆ, ಮತ್ತೆ ಪ್ರವಾಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.